ಸುಜಾತ ಸಮಾಧಾನ ಮಾಡ್ಕೋ ಯವ್ವ, ಏನೂ ಆಗಂಗಿಲ್ಲ. ಡಾಕ್ಟರ್ ಬಂದ್ಬಿಡ್ತಾರ. ಅಯ್ಯೋ ಸಮಾಧಾನ ಮಾಡ್ಕೋ. ನೋಡ ಮಾವ, ನನ್ನ ಮಗಳು ಹೆಂಗಾಳಕತ್ತೈತಿ, ಎಷ್ಟು ಸಂಕಟ ಪಡಾಕತ್ತೈತ್ರಿ ನನ್ನ ಮಗಳು. ಆಕಿಗೆ ಮೊದ್ಲಕ್ಕ ಇಂಥ ಒಂದು ಮುಳ್ಳು ಚುಚ್ಚಿದಾಗತ್ತು ಬಂದ್ರ ಕುಂತ್ಕೊಂಡ್ 10 ದಿನ ಅಳವಾಕಿ. ನನ್ನ ಮಗಳ ಅಂತ ನೋವು ಹೆಂಗ್ ತಡ್ಕೊಂತಿದ್ದಿತ್ತ ನೋಡ ಮಾವ. ಸಮಾಧಾನ ಮಾಡ್ಕೋಬಿ, ಏನೂ ಆಗಂಗಿಲ್ಲ. ದೊಡ್ಡಪ್ಪ ಮತ್ತೆ ದೊಡ್ಡ ಅಪ್ಪ ಹೋದ್ರ ನಮ್ಮ ಮಂದಿ ಕರ್ಕೊಂಡು. ಹ್ಞೂ, ಮತ್ತು ಮಂದಿ ಎಲ್ಲ ಕರ್ಕೊಂಡ್ ಬಂದಿತ್ತಲ್ಲ, ಹಿಂಗಾಗಿ ನಿಮ್ದು ಅಪ್ಪಗೆ ಹೇಳಿದ್ನ್ಯ ಊಟನು ಕರ್ಕೊಂಡು ಹೋಗಂತೇಳಿ. ಮತ್ತು ನಿಮ್ಮ ದೊಡ್ಡವನು ಮತ್ತು ಅವು ದನ ಕರ ಅವು ಅಲಾಕಕ್ಕವು ಅದಕ್ಕೆ ಕಳಿಸ್ಬಿಟ್ಟೆ. ನಾಳೆ ಮುಂಜಾನೆ ಎದ್ದು ನಿಮ್ಮಪ್ಪ ಬಂದ್ಬಿಡ್ತಾನಂತ. ಅನ್ನಗಟ್ ಫೋನ್ ಹಚ್ಚಿ ಹೇಳ್ಬೇಕಿತ್ತು. ನಾನು ಫೋನ್ ಹಚ್ಚಿದ್ದೆ, ಮಾತಾಡಿದ ನಿಮ್ಮಣ್ಣ ಹೇಳಿದೆ. ಎಷ್ಟೊತ್ತು ಮಾಡ್ತಾರೆ ಇವರು ಒಳಗೆ ಕರ್ಕೊಂಡು ಹೋಗಕ್ಕೆ? ಡಾಕ್ಟ್ರ್ ಸರಿ, ಎಲ್ಲರೂ ಒಂದ್ ಸ್ವಲ್ಪ ಸರಿ. ಪೇಷಂಟಿಗೆ ಏನಾಯ್ತಾ? ಡಾಕ್ಟರ್, ನನ್ನ ಹೆಂಡತಿಗೆ 7 ಮಂತು, ಇನ್ನು ಚೆಕಪ್ ಮಾಡಿಸಿ 15 ಡೇಸ್ನೂ ಆಗಿಲ್ಲ. ಅವಳಿಗೆ ಯಾಕೋ ಹೊಟ್ಟೆ ನೋವು ಅಂತೇಳಿ ತುಂಬ ಅಳ್ತಾ ಇದ್ದಾಳ್ರಿ. ಎಲ್ಲರೂ ಸಮಾಧಾನದಿಂದ ಇರ್ರಿ. ಹಿಂಗತಿ ನೀವು ಹಾಸ್ಪಿಟ್ಲಿಂದ ತಗೊಂತ ಕರ್ಕೊಂತ ಕುಂತ್ರಿ ಅಂದ್ರೆ ಬೇರೆ ಪೇಷಂಟಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯವ್ವ ಡಾಕ್ಟರ್ ಅವ್ವ, ನನ್ನ ಮಗಳು ನೋಡ ಯವ್ವ, ನಮ್ಮನೆ ಒದ್ದಾಡಕತ್ತ, ನಿನ್ನ ಕಾಲು ಮುಗಿತೀನಿ ಯವ್ವ. ನನ್ನ ಮಗಳಿಗೆ ನೋಡ ಯವ್ವ, ಏನಾಗೈತೆ ಅಂತ ಹೇಳಿ ಯವ್ವ. ಸಮಾಧಾನ ಮಾಡ್ಕೊಳ್ರಿ, ಏನೂ ಆಗಂಗಿಲ್ಲ. ಪೇಷಂಟನ್ನ ಒಳಗಡೆ ಕರ್ಕೊಂಡು ಹೋಗಿ ಚೆಕಪ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ ಇರ್ರಿ. ಯವ್ವ ಸಮಾಧಾನ ಮಾಡ್ಕೊ, ಡಾಕ್ಟರ್ ಒಳಗೆ ಕರ್ಕೊಂಡು ಹೋಗ್ಯಾರಲ್ಲ, ಏನೂ ಆಗಂಗಿಲ್ಲ ನಮ್ಮ ಸುಜಾತಾಗ. ಬ್ರೋ, ಸಮಾಧಾನ ಮಾಡ್ಕೊ, ವೈನಿಗೇನೂ ಆಗಂಗಿಲ್ಲ. ಅಯ್ಯಪ್ಪ, ಎಂಥದ್ದು ಬಂತೆ ಯವ್ವ ಇದು. ಇನ್ನೇನು ಎಲ್ಲ ಕಾರ್ಯಕ್ರಮ ಮುಗೀತು. ಇನ್ನು ನಾಳಿಲ್ಲ ನಾಡ್ದ ಹುಡುಗಿನ ತವ್ರ ಮನೆಗೆ ಕಳಿಸ್ಬೇಕಂತೇಳಿ ಅನ್ನೋ ಕಲೆ ಹಿಂಗತಿ ಆತಲ್ಲ ಯವ್ವ. ದೇವ್ರ, ಯಾಕ ದೇವ್ರ, ನಾವು ಏನು ತಪ್ಪು ಮಾಡಿದ್ವಿ ಅಕ್ಕರ ಸಮಾಧಾನ ಮಾಡ್ಕೊರಿ. ಏನು ಸಮಾಧಾನ ಮಾಡ್ಕೊಳೋದ, ಏನು ಬಿಡ್ರಿ ಅಕ್ಕಾರ. ನಾನು ಹೊಟ್ಟಿಲೆ ಒಂದು ಮಗ ಹುಡ್ತು, ಅದನ್ನು 10 ದೇವ್ರಿಗೆ ಹರಕಿ ಹೊತ್ತು ಹಡದೆ. ನನ್ನ ಸೊಸಿ ಹೊಟ್ಟಿಲಿಂದರ ನನ್ನ ಕಳ್ಳ ಬಳ್ಳಿ ಹಬ್ಲಿ ಅಂತೇಳಿ ಅಂದ್ರ ಏಕಿ ಹಿಂಗತಿ ಆತ್ರಿ ಅಕ್ಕಾರ. ನೀವ ಹಿಂಗ ಹತ್ಕೊಂತ ಕುಂತ್ರ ಮತ್ತೆ ನಿಮ್ಮ ಮಗಗೆ ಧೈರ್ಯ ಹೇಳಾರ ಯಾರು? ಸಮಾಧಾನ ಮಾಡ್ಕೊರಿ. ಎಲ್ಲ ಚಂದಾಗ ಆತು ಅನ್ನೋ ಹೊತ್ತಿಗೆ ಏನಾತು ಏನು ಸಿಡಲು ಬಿಡದಂಗ ಆಗ್ಬಿಟ್ಟು ನೋಡು. ರಂಗು ಅವ್ರೆ, ನೀವು ಸಮಾಧಾನ ಮಾಡ್ಕೊಳ್ರಿ. ಪಾರಿ, ಸುಜಾತ ಹೆಂಗದಾಳ ಈಗ? ಒಳಗೆ ಕರ್ಕೊಂಡು ಹೋಗ್ಯಾರ ಸುಜಾತನ. ಹಿಂಗತಿ ಆಗಬಾರ್ದಿತ್ತು. ಎಲ್ಲ ಫಂಕ್ಷನ್ ಅಷ್ಟು ಚಂದಾಗಿತ್ತು, ಎಲ್ಲ ಚಂದ ಆದ್ರೆ ಚಂದ ಆಕಿತ್ತು. ಏಕ್ ತುಮ್ಕ ಹಿಂಗೆ ಯಾಕಾತು? ಏನನ್ರಿ ಅನ್ನಾರ, ನನಗಂಕರು ಒಂದು ತಿಳಿವಲ್ರಿ. ದಿಕ್ಕ ತೋಚವಲ್ದ ಆಗ್ಬಿಟ್ಟತ್ ನೋಡ್ರಿ ಅನ್ನಾರ. ಏನೂ ಆಗಂಗಿಲ್ಲ, ಸಮಾಧಾನ ಮಾಡ್ಕೊಳ್ರಿ ತಮ್ಮಾರ. ಅಲ್ಲ ಮತ್ತೆ ನೀವು ಊರಿಗೆ ಹೋಗ್ಲಿಲ್ಲನ? ಇಲ್ಲ, ಹೋಲಿಲ್ಲ. ನಾನು ಅವರು ಸಂಗ್ಯಾರಿಗೆ ಅವ್ರಿಗೆ ಹೇಳಿ ಅವನ್ನ ಮತ್ತು ನಮ್ಮ ಆಶೆನ ಕೊಟ್ಟು ಕಳಿಸ್ಬಿಟ್ಟೆ. ನನ್ನ ಸಮಾಧಾನ ಆಗಲಿಲ್ಲ, ಅದಕ್ಕೆ ಅವ್ರ ಗಾಡಿ ಹತ್ತ ಮುಂದಕ್ಕೆ ಬಿಡಿಸಿ ನಾ ಹಂಗೆ ಬಂದಬಿಟ್ಟು ನೋಡು. ವೈಷ್ಣವಿ ಇಲ್ಲಿನ ಮತ್ತೆ? ಆಕೆ ಅವ್ವ ಬೈಯಕತ್ಲು. ಆಕೆ ಹುಡುಗಿ ತೊಗೊಂಡು ಏನು ದವಾಖಾನೆ ಹೋಗ್ತೀರಿ, ಆಕೆನು ಸುಮ್ಮಿರ್ತಾಳೆ ಬಿಡು, ನಾ ಎಲ್ಲ ರಮಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗಿಬಿಟ್ಲು ಅವ್ವ. ಆಕೆ ಆಶಾ ಎಲ್ಲಿ ಆಳ್ತಾಳ ಏನು ಅಂತ ಅನ್ನಕತ್ತಿದ್ಲು. ಹಗ್ಲಿ ಎಲ್ಲ ಇರ್ತತಿ ಹುಡುಗಿ, ರಾತ್ರಿ ಇರಂಗಿಲ್ಲ, ಅದು ಕಳಿಸ್ಬಾರ್ದಿತ್ತು, ಕರ್ಕೊಂಡ್ ಬಿಡ್ಬೇಕಿತ್ತು. ಹಂಗೇನಾರ ಆತಂದ್ರ ಮುಂಜಾನೆ ಎದ್ದು ಸಂಗ್ಯಾ ಮತ್ತು ಆಕೆ ಆಶಾ ಕರ್ಕೊಂಬರ್ತೀನಿ ಅಂತ ಹೇಳ್ಯಾರ. ಸಮಾಧಾನ ಮಾಡ್ಕೊ ಅತ್ತಿಯರ, ಸಮಾಧಾನ ಮಾಡ್ಕೊಳ್ರಿ. ಏನು ಸಮಾಧಾನ ಮಾಡ್ಕೊಲ್ಲ ಯಪ್ಪ ತಮ್ಮ. ಏನಯ್ಯಪ್ಪ, ಎದಿಗೆ ಕಲ್ಲು ಬಡ್ದಂಗೆ ಆಗೈತೆ ನನಗ. ಏನಮ್ಮ, ಏನಾಗ್ತಾ ಇದೆ ನಿನ್ಗ? ನನ್ನ ಕೆಳಗಡೆ ಭಾಳ ಹೊಟ್ಟೆ ಸಾಕತ್ತೈತ್ರಿ. ನನಗದ್ರ ನೋವು ತಡ್ಕೊಳಕ್ ಆಗವಲ್ದ್ರಿ. ಅಲ್ಲಮ್ಮ, ನೀನು ಚೆಕಪ್ಪಿಗೆ ಬಂದಾಗ ನನ್ನ ಹತ್ರ ಏನು ಹೇಳಿಲ್ಲಲ್ಲ? ನಿನಗೆ ಯಾವಾಗಾದರೂ ಈ ಥರ ನೋವು ಕಂಡಿತ್ತನ? ಮತ್ತೆ ನಮ್ಮ ಹತ್ರ ಹೇಳಿಲ್ಲ ನೀನು? ಅದು ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಒಂದು ಸ್ವಲ್ಪ ತಳಗಡೆ ನುಸ್ತಿತ್ರಿ. ಅದೇನು ಆಗಂಗಿಲ್ಲ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿನ್ರಿ ನಾನು. ಏನಮ್ಮ, ನಿನಗಷ್ಟು ಬುದ್ಧಿ ಇಲ್ಲನ? ಡಾಕ್ಟರ್ ಮುಂದೆ, ಲಾಯರ್ ಮುಂದೆ ಸುಳ್ಳು ಹೇಳ್ಬಾರ್ದಮ್ಮ. ಚೆಕಪ್ಪಿಗೆ ಬಂದಾಗ ಹಿಂಗಾಗೈತ್ರಿ ಅಂತಂದಿದ್ರೆ ನಾವು ಅದಕ್ಕೆ ಏನಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿಲ್ಲ? ನಮಗೇನು ಗೊತ್ತಾಗತ್ತವ? ನೀ ಹೇಳಾರ್ದ ನಮಗೇನು ಗೊತ್ತಾಗತ್ತ ಅದನ್ನು ಹೇಳು. ಡಾಕ್ಟರ್ ಹತ್ರ ಹಿಂಗೆಲ್ಲ ಮುಚ್ಚಿಟ್ಟು ಬಿಡ್ತೀರಿ, ಆಮೇಲೆ ಹಿಂದೆಗಡೆ ಡಾಕ್ಟರ್ ಮೇಲೆ ತಪ್ಪು ಹೊರಿಸ್ಬಿಡ್ತೀರಿ. ಹೆಂಗವ ಇದು? ನೀ ನನ್ನ ಹತ್ರ ಹೇಳಿದ್ದೆ ಅಂದ್ರೆ ಹೇಳ್ಕೋಬೇಕು ಡಾಕ್ಟರ್ ಹತ್ರ, ಹಿಂಗಾಗೈತಿ ಹಿಂಗಾಗೈತ್ರಿ ಅಂತೇಳಿ. ನೀವು ನಮ್ಮ ಹತ್ರ ಏನು ಹೇಳ್ಕೊಳಂಗಿಲ್ಲ, ಆಮೇಲೆ ಹಿಂದೆಗಡೆ ತಲೆ ಮೇಲೆ ಬಂದ ತಕ್ಷಣ ಡಾಕ್ಟರ್ ಮೇಲೆ ಬ್ಲೇಮ್ ಮಾಡ್ಬಿಡೋದು ಅಲ್ಲ? ಸಾರಿ ರೀ ಡಾಕ್ಟರ್, ನನಗೆ ಗೊತ್ತಾಗ್ಲಿಲ್ರಿ. ಏನಾರ ಯಾಕಾಗಲ್ದಕ್ರಿ ಡಾಕ್ಟ್ರ? ನನಗೆ ನನ್ನ ಮಗು ಬೇಕ್ರಿ ಡಾಕ್ಟ್ರ. ನೋಡ್ವಾ, ಈ ಸಮಯದಾಗ ನೀನು ಧೈರ್ಯ ಕಳ್ಕೊಬಾರ್ದು. ಸಮಾಧಾನ ಮಾಡ್ಕೊ, ಏನು ಆಗಂಗಿಲ್ಲ ನಿನ್ನ ಮಗುಗ, ಆದ್ರೆ ನೀ ಧೈರ್ಯ ಕಳ್ಕೊಬಾರ್ದು. ಈಗ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಅಷ್ಟೇ ಮಾಡ್ಬಿಡೋಣಂತ. ಅವ್ರ ಮನೆಯವ್ರನ್ನ ಕರೆಸ್ತೇನಂತ, ಆಕೆ ಇಂಜೆಕ್ಷನ್ ಕೊಟ್ಬಿಡ್ರಿ ಮೊದ್ಲೇ ನೀವು. ನೋಡಮ್ಮ, ನಿನ್ನ ಮಗುಗೂ ಏನೂ ಆಗಂಗಿಲ್ಲ, ನಿನಗೂ ಏನೂ ಆಗಂಗಿಲ್ಲ, ಆರಾಮಾಗಿರ್ತಿ. ಒಂದು ಇಂಜೆಕ್ಷನ್ ಕೊಡ್ತೀನಿ. ಇಲ್ಲ, ಬ್ಲೀಡಿಂಗ್ ಭಾಳ ಆಗೈತಿ. ನಾನು ಚೆಕಪ್ ಮಾಡಿದೆ, ಬ್ಲೀಡಿಂಗ್ ಎಲ್ಲ ಭಾಳ ಆಗೈತಿ. ಸಿಸರಿನ್ ಮಾಡಲೇಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತಾ.
ತಾಯಿ ಮಗುಗ ಜೀವ ಕಪಾಯ ಐತಿ. ಯಾಕಂದ್ರೆ 7 ಮಂತ್ ಬೇಬಿ ಇನ್ನೂ ಬೆಳಿಬೇಕಿತ್ತು. ವೇಟು ಜಾಸ್ತಿ ಇಲ್ಲ ಬೇಬಿದು. ಬೇಬಿ ಹುರಿ ಸುತ್ಕೊಂಡ್ಬಿಟ್ಟತಿ. ಹಿಂಗಾಗಿ ನಾರ್ಮಲ್ ಆಗೋದಂಕ್ರೂ ಚಾನ್ಸಸ್ ಇಲ್ಲ. ಸಿಜರಿನ ಮಾಡ್ಕೋಬೇಕು. ಈಗ ಏನಾದರೂ ಸಿಜರಿನ್ ಮಾಡ್ಲಿಕ್ಕಂದ್ರೆ ಬೇಬಿಗೂ ಅಪಾಯ ಐತಿ ಮತ್ತು ತಾಯಿಗೂ ಅಪಾಯ ಐತಿ. ಹೌದು. ಸ್ವಲ್ಪ ಆಕಿ ಗರ್ಭಕೋಶನೂ ಸ್ವಲ್ಪ ವೀಕ್ ಐತಿ. ನಾನು ಈ ಹುಡುಗಿ ಹೇಳಿದ್ದೆ ನನ್ನ ಹತ್ರ ಚೆಕಪ್ಪಿ ಬಂದಾಗ, ನೀನು ಆದಷ್ಟು ರೆಸ್ಟ್ ಮಾಡಂತೇಳಿ. ಈಗ ಆಕೆಗೆ ಬ್ಲಡ್ ಬೇಕು. ಅವ್ರ ಮನೆಯವ್ರನ್ನ ಕರೆಸು. ಅರ್ಜೆಂಟಾಗಿ ಓ ಪಾಸಿಟಿವ್ ಬ್ಲಡ್ ಬೇಕು. ಓ ಮೈ ಗಾಡ್, ನಮ್ಮ ಹಾಸ್ಪಿಟಲ್ನಾಗ ಓ ಪಾಸಿಟಿವ್ ಬ್ಲಡ್ ಇಲ್ಲ. ಅವ್ರ ಮನೆಯವ್ರನ್ನ ಕೇಳಬೇಕು. ತಡಿ ಕರಿತೀನಿ. ಡಾಕ್ಟರ್, ನಮ್ಮ ಮಿಸ್ಸಸ್ ಹೆಂಗಿದಾರ್ರಿ ಈಗ? ನೋಡಪ್ಪ, ಅವ್ರಿಗೆ ಮೊದಲಿಂದನೂ ಒಂದು ಸ್ವಲ್ಪ ಹೊಟ್ಟೆ ನೋವ್ತಿತ್ತಂತ ಕೆಳಗಡೆ. ಮತ್ತು ಚೆಕಪ್ಪಿಗೆ ಬಂದಾಗ ಅವರು ಹೇಳ್ಬೋದಿತ್ತು. ನಿಮ್ಮ ಹತ್ರ ಏನಾದ್ರು ಹೇಳಿದ್ರಂದ್ರೆ ನೀವು ನಮಗೆ ಹೇಳ್ಬೋದಿತ್ತಲ್ಲ ಚೆಕಪ್ಪಿಗೆ ಬಂದಾಗ. ಇಲ್ಲ ಡಾಕ್ಟರ್, ನಿನ್ನೆ ರಾತ್ರಿನೇ ಹೇಳಿದ್ರಿ. ಆವಾಗ ನಾನು ಹೋಗೋಣ ಅಂತೇಳಿ ಅಂದೆ. ಬಟ್ ಬೇಡ ಅಂತೇಳಿ ಅಂದ್ರು. ಇದು ಇವತ್ತು ಫಂಕ್ಷನ್ ಇತ್ತು ರೀ ಮನ್ಯಾಗ. ಏಕದಮ್ಕ ಹಿಂಗತಿ ಆಗ್ಬಿಡ್ತೀರಿ. ಆದ್ರೆ ಮೊದ್ಲೇಕಿದ್ದ ಹೊಟ್ಟೆ ನೋವು ಐತೆ ಅಂತೇಳಿ ನನ್ನ ಮುಂದೆ ಏನೂ ಎಂದಿಲ್ರಿ ನಮ್ಮ ಮಿಸ್ಸಸ್. ನೋಡಪ್ಪ, ಈಗ ಬೇಬಿ ಅದು ಕರಳು ಬಳ್ಳಿ ಸುತ್ಕೊಂಡ್ಬಿಟ್ಟತಿ. ಹಿಂಗಾಗಿ ಬೇಬಿ ವೇಟೂ ಕಡಿಮೆ ಐತಿ. ಈಗ ಎನಿ ಕಂಡೀಷನ್ ಆಕಿದು ಸಿಜರಿನ್ ಮಾಡಲೇಬೇಕು. ಇಲ್ಲಾಂದ್ರೆ ತಾಯಿಗೆ ಮಗುಗೆ ಅಪಾಯ ಐತಿ. ಡಾಕ್ಟರ್, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಾಲು ಮುಗಿತೀನಿ. ನನ್ನ ಮಗುನ, ನನ್ನ ಹೆಂಡತಿನ ಉಳಿಸ್ಕೊಡ್ರಿ. ನೀವು ಧೈರ್ಯ ತಗೋಬೇಕು. ಹಿಂಗತಿ ಅಂದ್ರೆ ಹೆಂಗೆ? ಎಲ್ಲ ಭಗವಂತಗೆ ಬಿಟ್ಕೊಟ್ಟಿದ್ರಿ. ನಮ್ಮ ಕೈಯಾಗ ಏನೈತಿ? ಅಲ್ಲ ಡಾಕ್ಟರ್ ಆಗಿ ನೀವ ಹಿಂಗತಿ ಅಂದ್ರೆ ಹೆಂಗ್ರಿ? ನೋಡಪ್ಪ, ಮತ್ತು ಆಕೆಗೆ ಬ್ಲೀಡಿಂಗ್ ಭಾಳ ಆಗೈತಿ. ಸೊ ನೀವು ಓ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹಾಸ್ಪಿಟ್ಲ್ನಾಗ ಇಲ್ಲ. ಈಗ ತರಿಸಿ ಅದನ್ನು ಈಗ ನಾವು ಆಪ್ರೇಷನ್ ಮಾಡ್ಕೊತ ಕೂತ್ರೆ ಭಾಳ ಹೊತ್ತಾಗುತ್ತೆ. ಬೇಗ ಅರೇಂಜ್ ಮಾಡ್ಬೇಕು. ಡಾಕ್ಟರ್, ನೀವ ಹಿಂಗಂದ್ರೆ ಈಗ ಸಡನ್ ಆಗಿ ನಿಮ್ಮ ಹಾಸ್ಪಿಟ್ಲ್ನಾಗ ಬ್ಲಡ್ ಇಲ್ಲಾಂದ್ರೆ ಹೆಂಗೆ ಮಾಡಬೇಕು? ನೋಡಪ್ಪ, ಬೇರೆದು ಐತಿ. ಬಟ್ ಆ ಗ್ರೂಪಿಂದ ಇಲ್ಲ ಬ್ಲಡ್ ನಮ್ಮ ಹತ್ರ. ಇವ್ರ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ಯಾರ ಇದ್ರಂದ್ರೆ ಒಬ್ರದ್ದು ಇದ್ದೇ ಇರ್ತೈತಿ. ಕೇಳ್ರಿ, ಅವ್ರು ಕೊಡ್ತಾರನ. ಈಗ ನಾವು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಸರಿ ರೀ ಡಾಕ್ಟರ್, ಹೆಂಗಾರ ಮಾಡಿ ನನ್ನ ಹೆಂಡತಿ ಮಗುಗೆ ಏನೂ ಆಗ್ಲಾರ್ದಂಗೆ ನೋಡ್ಕೊರಿ. ನೋಡಪ್ಪ, ಬೇಬಿ ವೇಟ್ ಅಂಕರು ಭಾಳ ಕಡಿಮೆ ಐತಿ. ನಾವು ಮೊದಲೇ ಹೇಳ್ತೀವಿ, ಏನು ನಮ್ಮ ಕೈಯಾಗಿಲ್ಲ, ಎಲ್ಲ ಭಗವಂತ ನಿಚ್ಚ. ಆದಷ್ಟು ಬೇಗ ಹೋಗಿ ನೀವು ಬ್ಲಡ್ ಅರೇಂಜ್ ಮಾಡ್ರಿ. ಸರಿ ರೀ ಡಾಕ್ಟರ್. ದೊಡ್ಡಮ್ಮ, ಸಮಾಧಾನ ಮಾಡ್ಕೊ. ಏನೂ ಆಗಂಗಿಲ್ಲ ವೈನಿಗೆ. ಏನಯ್ಯಪ್ಪ, ಏನೋ ಒಂದು ದಿಕ್ಕು ತೋಚವಲ್ದು. ಒಂದಿಟ್ಟು ಫೋನ್ ಹಚ್ಚಾರ ಕೇಳ್ಬೇಕಿಲ್ಲ ನಿಮ್ಮ ಮಮ್ಮಿನ, ಸೃಷ್ಟಿನ. ನಿಮ್ಮ ಮಮ್ಮಿನ ಆಟ ಬಿಟ್ಟು ಬಂದ್ಬಿಟ್ಟಿವಿ. ಪಾಪ ಅವು 2 ಹೆಣ್ಮಕ್ಳು ಏನು ಮಾಡ್ಬೇಕು? ಇಲ್ಲಿ ದೊಡ್ಡಮ್ಮ ಫೋನ್ ಹಚ್ಚಿದ್ಯಾ? ಮತ್ತು ಮಂದಿ ಮಕ್ಕಳು ಎಲ್ಲ ಹೋದ್ರಂತ. ಹರೀಶ, ಅವ್ರಿಬ್ರು ಹೆಣ್ಮಕ್ಳಕ್ಕಾರ. ಇಲ್ಲೇ ನಾವು ಇಷ್ಟಕೊಂಡು ಬಂದಿದ್ದೀವಿ. ಒಂದು ಸ್ವಲ್ಪ ಹೋಗ್ಬಿಡಪ್ಪ ನೀನು. ಯಾಕಂದ್ರೆ ಅವ್ರಿಬ್ರು ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗುತ್ತೆ ಅಲ್ಲೆಲ್ಲ ಮ್ಯಾನೇಜ್ ಮಾಡೋದು. ಆಯ್ತು ದೊಡ್ಡಪ್ಪ. ಮತ್ತು ಬ್ರೋ ಒಳಗಡೆ ಹೋಗ್ಯಾರ. ಅವ್ರು ಬರ್ಲಿ, ಬಂದ್ಮೇಲೆ ಹೋಗ್ತೀನಂತ. ತಮ್ಮರ, ನನ್ನ ಮಗಳಿಗೆ ಏನಾಗೈತ್ರಿ? ಏನಂದ್ರಿ ಡಾಕ್ಟ್ರು? ಗಿರೀಶ, ಏನಂದ್ರಪ್ಪ ಮತ್ತೆ ಡಾಕ್ಟ್ರು? ಮಗು ಅದೇನೋ ಹುರಿ ಸುತ್ಕೊಂಡೈತಂತ. ಹಿಂಗಾಗಿ ಸಿಜರಿನ್ ಮಾಡ್ಬೇಕನ್ನಕತ್ತಾರ. ಬ್ಲೀಡಿಂಗ್ನು ಜಾಸ್ತಿ ಆಗೈತಂತ. ಓ ಪಾಸಿಟಿವ್ ಬ್ಲಡ್ ಬೇಕನ್ನಕತ್ತಾರ. ಮತ್ತೆ ಹಿಂಗಾಗಿ ಅವ್ರ ಹಾಸ್ಪಿಟ್ಲ್ನಾಗ ಬ್ಲಡ್ ಇಲ್ಲಂತ. ಓ ಪಾಸಿಟಿವ್ ಅದಕ್ಕೆ ಅರೇಂಜ್ ಮಾಡನ್ನಕತ್ತಾರ. ಎಂತ ಆಡ್ತಾರ ಟೈಮ್ ಅಪ್ಪ ಇದು. ಅದಕ್ಕೆ ಅವ್ರ ದವಾಖಾನೆಗಿಲ್ಲ. ಮತ್ತು ಅವ್ರ ಅಣ್ಣ ತಮ್ಮ ತಂಗಿ ಅವ್ರದ್ದು ಯಾವ್ದಾರು ಇತ್ತಂದ್ರೆ ಕೊಡ್ರಿ ಅನ್ನಕತ್ತಾರ ಅವರು ಬ್ಲಡ್ನ. ಯಪ್ಪ ತಮ್ಮ, ನಾ ಅವ್ರ ಅವದಿನೇ ಯಪ್ಪ. ನಂದ ರಕ್ತ ತಗೋ ಅಂತೇಳಿ ಯಪ್ಪ. ನನ್ನ ಮಗಳಿಗೆ ಏನೋ ಹಾಲಾರ್ದಂಗ ನೋಡ್ಕೊಂತೇಳ್ರಿ. ನಾ ಕೊಡ್ತೀನಿ ರಕ್ತನ. ನಿಮ್ಗೆ ವಯಸ್ಸಾಗ್ಯವ್ರಿ ಅತ್ತಿಯರ, ನಿಮ್ಮ ರಕ್ತ ತೊಗೊಳಕ್ ಬರಂಗಿಲ್ರಿ. ನಾ ಕೊಟ್ರೆ ನಡೀತಿತ್ತಲ್ರಿ. ನಾ ಕೊಡ್ತೀನಿ ರಕ್ತ ನಮ್ಮ ತಂಗಿಗೆ. ಯವ್ವ, ಎಷ್ಟು ದೊಡ್ಡ ಮನಸ್ಸು ವಾಪಾರವ ನಿಂದು. ಯವ್ವ, ನಿನ್ನ ಪುಣ್ಯ ಬರ್ಲಿ ಯವ್ವ, ಪುಣ್ಯ ಬರ್ಲಿ. ಎಷ್ಟು ದೊಡ್ಡ ಮನಸ್ಸಿನಕ್ಕಿದೆ ಯವ್ವ. ಥ್ಯಾಂಕ್ಸ್ ರೀ ವೈನಿ. ನೋಡ್ರಿ, ಅದು ಚೆಕಪ್ ಅದು ಮಾಡಿಸ್ಬೇಕು ನಿಮ್ದು. ಅಯ್ಯ, ಅದಕ್ಕೆಲ್ಲ ಹಿಂಗೆಲ್ಲ ಟ್ಯಾಂಕ್ಸು ಪಾನ್ಸು ಅನ್ನಕ್ ಹೋಗ್ಬೇಡ್ರಿ. ಎಟ್ಟ ಮಾಡಿದ್ರು ನಮ್ಮ ತಂಗಿಗೆ ಏನೂ ಆಗಬಾರ್ದು. ಲಗುನ ಬರ್ರಿ ತಮ್ಮರ. ಅದು ಏನೇನೈತನ ಅದು ಚೆಕಪ್ ಪಕ್ಕ ಅನ್ನಕತ್ತಿರಲ್ಲ, ಅದನ್ನ ಮಾಡಿಸ್ ಬರ್ರಿ. ಪಾರಿ, ಸಮಾಧಾನ ಮಾಡ್ಕೊ. ಏನೂ ಆಗಂಗಿಲ್ಲ, ಸಮಾಧಾನ ಮಾಡ್ಕೊ. ಆದ್ರೂ ದೊಡ್ಡ ಗುಣದ ಹೆಣ್ಮಗಳು ಈಗಿನ ಕಾಲದಾಗ ಒಂದು ನಯ್ಯ ಪೈಸಾ ಕೊಡಂಗಿಲ್ಲ ಅಂತಂಬ್ರು ಆಗ್ತಂಗಿಲ್ಲ ಅನ್ನೋರು. ಇಂಥ ಜೀವ ಹೋಗುತ್ತನ್ನೋ ಹೊತ್ನ್ಯಾಗ ಹೆಣ್ಮಳ ರಕ್ತ ಕೊಡಕತ್ತಾಳ ಅಂದ್ರೆ ಗ್ರೇಟ್ ಆಕಿ. ನೋಡ್ರಿ, ಯಾರಿಗಾರ ಹಿಂಗತಿ ಪ್ರಸಂಗಗಳು ಬಂದಾಗ ಒಬ್ರ ಜೀವ ಉಳಿಸ್ಬೇಕಾದಾಗ ನಾವು ಈ ಥರ ಸಹಾಯ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಮನುಷ್ಯ ಆಗಿ ಹುಟ್ಟಿದ್ದ ಏನು ಪ್ರಯೋಜನ ರೀ? ನಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಏನಾಕತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋ ನೋಡೋದು ಮಾತ್ರ ಮರಿಬೇಡ್ರಿ.